ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಗ್ತಾ ಇದೆ. ಮೈತ್ರಿಯ ಅಂತರ ಕಾಯ್ದುಕೊಂಡ ಕಮಲ ಹಾಗೂ ದಳ ಸರ್ಕಾರದ ವಿರುದ್ಧ ಎರಡೂ ಪಕ್ಷಗಳು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇರೋದು. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರೂ ಕೂಡ ಆಗಾಗ ಬಿರುಕುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಹೀಗಾಗಿ ಬಿಜೆಪಿ ಒಂತೀರಾ ಜೆಡಿಎಸ್ ಒಂತೀರಾ ಅನ್ನುವಂತಾಗಿದೆ. ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡೋದ್ರ ಬದಲು ಏಕಾಂಗಿಯಾಗಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಬಿಜೆಪಿ ನಡೆ ಬಗ್ಗೆ ಜೆಡಿಎಸ್ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಮನ್ವಯ ಸಮಿತಿಗೆ ಆಗ್ರಹಿಸಿದ್ರು ದಳಪತಿಗಳು. ಇದ್ಯಾಕೋ ಸರಿ ಬರ್ತಾ ಇಲ್ಲ, ಏನೇ ಹೋರಾಟ ಇದ್ರೂ ಕೂಡ ಏನೇ ಪ್ರತಿಭಟನೆಗಳಿದ್ರು ಕೂಡ ಬಿಜೆಪಿಯವರು ನಮ್ಮನ್ನು ಕರೆಯೋದಿಲ್ಲ, ತಾವಷ್ಟೇ ಹೋಗಿ ಮಾಡ್ತಾರೆ, ನಮ್ಗೆ ಆಹ್ವಾನನೇ ಇರೋದಿಲ್ಲ ಅಂತ ಸಮನ್ವಯ ಸಮಿತಿ ರಚನೆಗೆ ಹೈಕಮಾಂಡ್ ಕೂಡ ನಿರಾಸಕ್ತಿ ತೋರಿಸ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಹೋರಾಟದ ವೇಗಕ್ಕೆ ಜೆಡಿಎಸ್ ಇಲ್ಲ ಅಂತೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಬೆಲೆ ಏರಿಕೆ ಹೋರಾಟದಲ್ಲೂ ಕೂಡ ಜೆಡಿಎಸ್ ಅನ್ನ ಬಿಟ್ಟೆ ಬಿಜೆಪಿಯವರು ಹೋರಾಟ ಮಾಡಿದ್ರು. ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಅನ್ನ ಕರ್ಕೊಂಡಿರ್ಲಿಲ್ಲ. ಮತ್ತೆ ಯಾವುದಕ್ಕಾಗಿ ಮೈತ್ರಿ ಆಗಿದ್ದು? ಬರೀ ಎಲೆಕ್ಷನ್ ಪರ್ಪಸ್ ಮಾತ್ರನ ಇವರು ಮೈತ್ರಿ ಮಾಡ್ಕೊಂಡಿದ್ದು ಅನ್ನುವಂಥ ಪ್ರಶ್ನೆ ಆಗಿನಿಂದನೂ ಕೂಡ ಹಾಗೆ ಇದೆ. ಮಳೆ ಹಾನಿ, ಸಿಟಿ ರೌಂಡ್ಸ್ ನಲ್ಲೂ ಕೂಡ ಹೊಂದಾಣಿಕೆ ಮೂಡ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಅಂತ ಬಂದ್ರೆ ಪ್ರಬಲವಾಗಿ ಗುರುತಿಸ್ಕೊಳ್ಬೇಕಾಗಿತ್ತು ಮೈತ್ರಿ. ಬಟ್ ಇವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮೈತ್ರಿಯನ್ನ ತೋರಿಸ್ಕೊಳ್ತಾ ಇದ್ದಾರೆ. ಬದಲಿಗೆ ವೇದಿಕೆ ಕಾರ್ಯಕ್ರಮಗಳಿರ್ಲಿ, ಪ್ರತಿಭಟನೆ ಇರಲಿ, ಹೋರಾಟ ಇರಲಿ, ಪಾದಯಾತ್ರೆ ಇರಲಿ, ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಪ್ರತಿಭಟನೆ ಮಾಡ್ತಾರೋ ಅಂದ್ರೂ ಕೂಡ ಒಗ್ಗಟ್ಟಿನಿಂದ ಕಾಣಿಸ್ಕೊಳ್ತಾ ಇಲ್ಲ. ಮೈತ್ರಿಯಿಂದ ಯಾರಿಗ್ ಲಾಭ ಎನ್ನುವಂತ ಲೆಕ್ಕಾಚಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆಯಂತೆ. ಅಂದ್ರೆ ಬಿಜೆಪಿಯವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಮ್ಮ ವೇಗಕ್ಕೆ ಜೆಡಿಎಸ್ನವ್ರು ಬರ್ತಾ ಇಲ್ಲ, ನಾವೇನೋ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತೀವಿ ನಿಜ, ಬಟ್ ಅವರು ನಮ್ ಜೊತೆಗೆ ನಿಂತ್ಕೊಳ್ತಾ ಇಲ್ಲ ಅಂತ. ಜೆಡಿಎಸ್ ಅವ್ರ ಕಂಪ್ಲೇಂಟ್ ಏನು? ಅವ್ರು ಏನೇ ಪ್ರತಿಭಟನೆ ಮಾಡಿದ್ರು, ಏನೇ ಹೋರಾಟ ಪಾದಯಾತ್ರೆ ಮಾಡಿದ್ರು ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ. ಹೀಗಾಗಿನೇ ಅನೇಕ ಪ್ರತಿಭಟನೆಗಳಿಗಾಗಲೇ ಸರ್ಕಾರದ ವಿರುದ್ಧ ಪ್ರತ್ಯೇಕವಾಗಿನೇ ಆಗಿರೋದು. ಒಂದ್ ಕಡೆ ಜೆಡಿಎಸ್ ಅವರು, ಮತ್ತೊಂದ್ ಕಡೆ ಬಿಜೆಪಿಯವರು. ಬಟ್ ಒಂದಾಗಿ ಇವರು ಹೋರಾಟ ಮಾಡ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ಜಸ್ಟ್ ಎಲೆಕ್ಷನ್ ಮಾತ್ರ ಮೈತ್ರಿ ಅನ್ನೋದು ಕೇಳಿ ಬರ್ತಾನೆ ಇದೆ. ಅದ್ರ ಮಧ್ಯೆ ಬಿಜೆಪಿ ಒಂದ್ ಕಡೆ ಆರೋಪ ಮಾಡುತ್ತೆ, ಇವ್ರು ನಮ್ಮ ವೇಗಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ ಅಂತ. ಜೆಡಿಎಸ್ ಅವರು ಕೂಡ ಪ್ರತಿಭಟನೆ ಹೋರಾಟಗಳಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸರಿ ಹೋಗಲ್ವಾ ಇದು ಮೈತ್ರಿ? ಕಂಟಿನ್ಯೂ ಆಗುತ್ತಾ, ಬಿದ್ದೋಗುತ್ತಾ ಅಂತ? ಸದ್ಯ ರಾಜ್ಯದಲ್ಲಿ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು. ಆ ಮೈತ್ರಿ ಒಂದೆರಡು ಹಗರಣಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿತು ರಾಜ್ಯ ಸರ್ಕಾರದ ವಿರುದ್ಧ. ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ವಾಲ್ಮೀಕಿ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನ ಮಾಡಿ ಮೈತ್ರಿ ಯಶಸ್ವಿ ಆಗುತ್ತೆ ಎಂಬ ಸೂಚನೆಯನ್ನ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಆದ್ರೆ ಅದಾದ ಬಳಿಕ ಮೈತ್ರಿಯಲ್ಲಿ ಅಂತರವನ್ನು ಕಾಪಾಡ್ಕೊಳ್ತಾ ಇರ್ತದೆ. ಹೋರಾಟಗಳು ಬಿಜೆಪಿ ಹಾಗೂ ಜೆಡಿಎಸ್ಗೆ ಏಕಾಂಗಿಯಾಗಿ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿರೋದು ಈಗ ಸ್ಪಷ್ಟವಾಗಿರುವಂತದ್ದು. ಹಲವು ದಿನಗಳಿಂದ ಸಮನ್ವಯ ಸಮಿತಿ ಆಗ್ಬೇಕು ಅನ್ನೋದು ಜೆಡಿಎಸ್ ನಾಯಕರು ಆಗ್ರಹ ಪಡ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ನಾಯಕರು ಹೌದು ಸಮನ್ವಯ ಸಮಿತಿ ಆಗ್ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಮನ್ವಯ ಸಮಿತಿ ಎರಡು ಪಕ್ಷಗಳ ನಡುವೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಈ ನಡುವೆ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಆ ಮೈತ್ರಿಯ ಅಂತರಕ್ಕೆ ಬ್ರೇಕ್ ಬೀಳುತ್ತೆ ಎಲ್ಲದಕ್ಕೂ ಕೂಡ ನಮ್ಮ ವರಿಷ್ಠರು ಇದ್ದಾರೆ, ಮಾತಾಡ್ತಾರೆ ಅನ್ನೋ ರಾಜಕೀಯ ಎರಡೂ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲವನ್ನೂ ಕೂಡ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇರೋಂಥದ್ದು. ಹಾಗಾಗಿ ಈ ಸಮನ್ವಯ ಸಮಿತಿಗೆ ಹೈಕಮಾಂಡ್ ಗಮನ ಹರಿಸ್ತಾ ಇಲ್ವಾ ಅಥವಾ ರಾಜ್ಯದ ಎರಡೂ ಪಕ್ಷದ ನಾಯಕರು ಇದಕ್ಕೆ ಆಕ್ಷೇಪ ಇದೆಯಾ ಅಥವಾ ಅಸಮಾಧಾನ ಇದೆಯಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಜನಾಕ್ರೋಶ ಹೋರಾಟ ಮಾಡಿದ್ರು. ಅಂದ್ರೆ ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಜನಾಕ್ರೋಶ ಹೋರಾಟ ಮಾಡಿದ್ರು. ಆಗ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರದರ್ಶನ ಮಾಡ್ಲಿಲ್ಲ. ಆನಂತರ ರಾಜ್ಯಾದ್ಯಂತ ಜನಾಕ್ರೋಶ ಚಳವಳಿಯನ್ನ ಬಿಜೆಪಿ ನಾಯಕರು ಜಿಲ್ಲಾದ್ಯಂತ ಮಾಡಿದ್ರು. ಅಲ್ಲೂ ಕೂಡ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಆನಂತರ ಬೇರೆ ಮಳೆ ಬೆಂಗಳೂರಿನಲ್ಲಿ ಮಳೆ ಬಂದಂತ ಸಂದರ್ಭದಲ್ಲೂ ಎರಡೂ ಪಕ್ಷಗಳ ನಾಯಕರು ಏಕಾಂಗಿಯಾಗಿ ಅವರು ಒಂದು ಕಡೆ ಮತ್ತೊಂದು ಕಡೆ ಜೆಡಿಎಸ್ ನವರು ಏಕಾಂಗಿಯಾಗಿ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಜೊತೆಗೆ ಸರ್ಕಾರದ ವಿರುದ್ಧ ಯಾವ ಹೋರಾಟ ಬಂದ್ರು ಅಂದ್ರೆ ಮೂಡ ಮತ್ತು ವಾಲ್ಮೀಕಿ ನಂತರದ
ಹೋರಾಟಗಳನ್ನ ಹೊರತುಪಡಿಸಿದ್ರೆ ಇತ್ತೀಚಿನ ಹೋರಾಟಗಳಲ್ಲಿ ಬೆಲೆ ಏರಿಕೆ ಆಗ್ಬೋದು ಅಥವಾ ಇತರ ಹೋರಾಟಗಳಲ್ಲಾಗ್ಬೋದು ಯಾವುದರಲ್ಲೂ ಕೂಡ ಮೈತ್ರಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ವಿಫಲ ಆಗ್ತಾ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಅಸಮಾಧಾನ ಆಕ್ಷೇಪವನ್ನ ಜೆಡಿಎಸ್ ನಾಯಕರು ಹೊರಹಾಕಿದ್ದಾರೆ ತಮ್ಮ ವರಿಷ್ಠರ ಮುಂದೆ. ಅಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ಬೋದು ಅಥವಾ ಮಾಜಿ ಪ್ರಧಾನಿ ದೇವೇಗೌಡರವರ ಮುಂದೆ ಈಗಾಗಲೇ ತಮ್ಮ ಆಕ್ಷೇಪಗಳನ್ನ ಹೇಳಿರುವಂತದ್ದು. ಅಂದ್ರೆ ಬಿಜೆಪಿ ನಾಯಕರು ನಮ್ಮನ್ನ ಬಿಟ್ಟು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಮೈತ್ರಿ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನ ಈಗಾಗಲೇ ಮುಂದಿಟ್ಟಿದ್ದಾರೆ. ಹಾಗಾಗಿ ಎಲ್ಲವನ್ನು ಹೈಕಮಾಂಡ್ ಬಳಿ ಮಾತನಾಡಿ, ಅಂದ್ರೆ ಜೆಡಿಎಸ್ ವರಿಷ್ಠರು ಬಿಜೆಪಿ ಕೇಂದ್ರ ನಾಯಕರ ಜೊತೆ ಮಾತಾಡಿ ಇದಕ್ಕೆ ಬ್ರೇಕ್ ಆಗ್ತಾರ, ಸಮನ್ವಯ ಸಮಿತಿಯನ್ನ ಒಪ್ತಾರ, ಸಮನ್ವಯ ಸಮಿತಿ ಜಾರಿಯಾಗುತ್ತಾ, ಎರಡೂ ಪಕ್ಷಗಳ ಹೋರಾಟಕ್ಕೆ ಸಮನ್ವಯ ಸಮಿತಿ ಒಂದು ವೇದಿಕೆಯನ್ನಾಗಿ ಬಳಸ್ಕೊಳ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈಗಾಗಲೇ ಎರಡೂ ಪಕ್ಷಗಳು ಒಂದು ಗ್ರೌಂಡ್ ವರ್ಕ್